ಈಗ ನಾವು ಅಭ್ಯಾಸ 12.1ರಲ್ಲಿರುವಂಥ 8ನೇ ಸಮಸ್ಯೆಯನ್ನು ಬಿಡಿಸೋಣ. 8ನೇ ಸಮಸ್ಯೆ ಈ ರೀತಿಯಲ್ಲಿ ಇದೆ. 1.6 ಮೀಟರ್ ಎತ್ತರದ ಪ್ರತಿಮೆಯೊಂದನ್ನು ಒಂದು ಪೀಠದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ. ಒಂದು ಪೀಠ ಇದೆ, ಒಂದು ಪೀಠ, ಇದಿಷ್ಟು ಪೀಠ ಅಂತ ತಗೊಳ್ಳೋಣ ಇದನ್ನು. ಈ ಪೀಠದ ಮೇಲ್ಭಾಗದಲ್ಲಿ ಒಂದು ಪ್ರತಿಮೆಯನ್ನು ಇರಿಸಲಾಗಿದೆ. ಇದು ಒಂದು ಪ್ರತಿಮೆ ಅಂತ ತಗೊಳ್ಳೋಣ. ಇದೇನಿದೆ? ಪ್ರತಿಮೆ. ಈ ಪೀಠದ ಮೇಲ್ಭಾಗದಲ್ಲಿ ಪ್ರತಿಮೆ ಎತ್ತರ ಎಷ್ಟು ಕೊಟ್ಟಾರ? 1.6 ಮೀಟರ್ ಅಂತ ಕೊಟ್ಟಾರೆ. ಪ್ರತಿಮೆ ಎತ್ತರ ಎಷ್ಟು? 1.6 ಮೀಟರ್. ಇನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ, ನೆಲದ ಮೇಲೆ ಒಂದು ಬಿಂದು ತಗೊಳ್ತೀನಿ, ಇಷ್ಟು ದೂರ ಅಂತ ತಗೊಳ್ಳೋಣ. ನೆಲದ ಮೇಲಿನ ಒಂದು ಬಿಂದು, ಈ ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿ, ಪ್ರತಿಮೆಯ ಮೇಲ್ತುದಿ ಇದು ಆಗತ್ತಲ್ಲ, ಇದು ಪ್ರತಿಮೆ ಅಲ್ಲ, ಇದು ಪ್ರತಿಮೆಯ ಮೇಲ್ತುದಿಯನ್ನು ನೋಡ್ತೀವಿ. ನೋಡಿದಾಗ ಉನ್ನತ ಕೋನ 60 ಡಿಗ್ರಿ ಆಗಿರುತ್ತೆ, 60 ಡಿಗ್ರಿ ಇರುತ್ತೆ. ಮತ್ತು ಅದೇ ಬಿಂದುವಿನಿಂದ ಇದು ಪೀಠ, ಪೀಠದ ಮೇಲ್ತುದಿಗೆ ನೋಡಿದಾಗ, ಇಲ್ಲಿಂದ ಇಲ್ಲಿ ತನಕ ಈ ಪೀಠದ ಮೇಲ್ತುದಿಗೆ ನೋಡಿದಾಗ ಉನ್ನತ ಕೋನ ಎಷ್ಟಾಗತ್ತೆ ಅಂತಂದ್ರೆ 45 ಡಿಗ್ರಿ ಆಗುತ್ತೆ. ಹಾಗಾದರೆ ಪೀಠದ ಎತ್ತರವನ್ನು ಕಂಡುಹಿಡಿಬೇಕು. ಇದರ ಎತ್ತರವನ್ನು ನಾವು ಕಂಡುಹಿಡಿಬೇಕು. ಓಕೆ, ಚಿತ್ರ ನಾನು ಕರೆಕ್ಟಾಗಿ ಈ ರೀತಿಯಲ್ಲಿ ಹಾಕ್ಕೊಂಡು ಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಎ ಬಿ ಅನ್ನೋದು ಪ್ರತಿಮೆಯ ಎತ್ತರ, ಬಿ ಸಿ ಅನ್ನೋದು ಪೀಠದ ಎತ್ತರ, ಆಮೇಲೆ ಡಿ ಅನ್ನೋದು ನೆಲದ ಮೇಲಿನ ಒಂದು ಬಿಂದು. ಈ ಬಿಂದುವಿನಿಂದ ಪ್ರತಿಮೆಯ ಮೇಲ್ಭಾಗಕ್ಕೆ ನೋಡಿದೀವಿ ಅಂತಂದ್ರೆ ಅದು 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ. ಇದೇ ಬಿಂದುವಿನಿಂದ ಪೀಠದ ಮೇಲ್ತುದಿಗೆ ನೋಡಿದಾಗ ಕೋನ 45 ಡಿಗ್ರಿ ಆಗಿರುತ್ತೆ. ಹಾಗಾದರೆ ಈ ಪೀಠದ ಎತ್ತರ ಏನು ಅಂತ ಕಂಡುಹಿಡಿಬೇಕು. ಓಕೆನಾ? ಈಸಿಯಾಗಿ ಮಾಡೋಣ. ಇಲ್ಲಿ ಎ ಬಿ ಅಂತನ್ನೋದು, ಎ ಬಿ ಅನ್ನೋದು ಪ್ರತಿಮೆಯ ಎತ್ತರ, ಎ ಬಿ ಅನ್ನೋದು ಪ್ರತಿಮೆಯ ಎತ್ತರ 0.6 ಮೀಟರ್. ಬಿ ಸಿ ಅನ್ನೋದು ಪೀಠದ ಎತ್ತರ, ಬಿ ಸಿ ಇದು ಪೀಠದ ಎತ್ತರ. ಇದನ್ನು ಎಚ್ ಅಂತ ತಗೊಳ್ಳೋಣ ನಾವು. ಇದು ಎಚ್ ಆಗಿರಲಿ, ಇದನ್ನು ಕಂಡುಹಿಡಿಬೇಕು. ಓಕೆ, ಯಾವಾಗಲೂ ಈ ರೀತಿಯಲ್ಲಿ ಸಂದರ್ಭ ಇದ್ದಾಗ ಫಸ್ಟು ಚಿಕ್ಕ ತ್ರಿಭುಜವನ್ನು ನಾವು ಕನ್ಸಿಡರ್ ಮಾಡಬೇಕು, ನಂತರ ದೊಡ್ಡ ತ್ರಿಭುಜವನ್ನು ತಗೊಳ್ತೀವಿ. ಫಸ್ಟ್ ಇಲ್ಲಿ ಚಿಕ್ಕ ತ್ರಿಭುಜ ಅದು ಬಿ ಸಿ ಡಿ ಅಂತ ತಗೊಳ್ತೀವಿ. ಇದು ಲಂಬಕೋನ ತ್ರಿಭುಜನೇ ಆಗುತ್ತಲ್ಲ, ಇದು ಇಲ್ಲಿ ಕೋನ ಸಿ ಲಂಬಕೋನ ಆಗಿರುತ್ತೆ. ಫಸ್ಟು ಚಿಕ್ಕ ತ್ರಿಭುಜವನ್ನು ತಗೊಳ್ತೀನಿ ಬಿ ಸಿ ಡಿಯಲ್ಲಿ. ಫಸ್ಟು ಚಿಕ್ಕ ತ್ರಿಭುಜ ತಗೊಳ್ತೀನಿ, ಯಾವುದು? ಬಿ ಸಿ ಡಿಯಲ್ಲಿ. ತ್ರಿಭುಜ ಬಿ ಸಿ ಡಿಯಲ್ಲಿ, ಬಿ ಸಿ ಡಿಯಲ್ಲಿ ನಮಗೆ ಅಳತೆ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು? ತೀಟಾ 45 ಡಿಗ್ರಿ ಅಂತ. ಇಲ್ಲಿ ತೀಟಾ ಅಳತೆ ತಗೊಳ್ತೀನಿ, 45 ಡಿಗ್ರಿ ಆಗಿದೆ. ಇಲ್ಲಿ ಅಭಿಮುಖ ಬಾಹು ಬಿ ಸಿ ಆಗಿರುತ್ತೆ, ಪಾರ್ಶ್ವ ಬಾಹು ಡಿ ಸಿ ಆಗಿರುತ್ತೆ. ಅಭಿಮುಖ ಬಾಹು ಅಪಾನ್ ಪಾರ್ಶ್ವ ಬಾಹು ಇರುವಂಥ ತ್ರಿಕೋನಮಿತಿಯ ಅನುಪಾತ ಅಂತಂದರೆ ಟ್ಯಾನ್ ತೀಟಾ. ಹಾಗಾಗಿ ಇಲ್ಲಿ ಟ್ಯಾನ್ ತೀಟಾವನ್ನು ಅನುಸರಿಸ್ತೀನಿ. ಟ್ಯಾನ್ ತೀಟಾ ಅಂತಂದರೆ 45 ಡಿಗ್ರಿ ಕೊಟ್ಟಾರೆ, ಅದಕ್ಕೆ ಟ್ಯಾನ್ 45 ಡಿಗ್ರಿಯನ್ನೇ ಬರ್ಕೊಳ್ತೀನಿ. ಅಭಿಮುಖ ಬಾಹು ಅಂತಂದರೆ ಬಿ ಸಿ ಅಪಾನ್ ಪಾರ್ಶ್ವ ಬಾಹು ಡಿ ಸಿ ಅಥವಾ ಸಿ ಡಿ ಅಂತ ಬರ್ಕೊಳ್ತೀವಿ. ಟ್ಯಾನ್ 45 ಬೆಲೆ ನಮಗೆ ಗೊತ್ತಿರೋ ಹಾಗೆ ಅದರ ಬೆಲೆ 1 ಇಸ್ ಈಕ್ವಲ್ ಟು ಬಿ ಸಿ ಅಂದರೆ ಏನಂತ ತೊಗೊಂಡು ನಾವು ಎಚ್ ಅಂತ ತೊಗೊಂಡಿವಿ, ಎಚ್ ಆಗಿರಲಿ. ಡಿ ಸಿ ಕಂಡುಹಿಡಿಬೇಕು, ಹಾಗಾಗಿ ಅಪಾನ್ ಡಿ ಸಿ ಸೇಮ್ ಬರ್ದಿ. ಓರೇ ಗುಣಾಕಾರ ಮಾಡಿದರೆ ಡಿ ಸಿ ಇಸ್ ಈಕ್ವಲ್ ಟು ಎಚ್ ಅಂತ ಆಯಿತು. ಡಿ ಸಿ ಬೆಲೆಯೂ ಸಹ ಎಚ್ ಆಗಿರುತ್ತೆ, ಅಂದರೆ ಬಿ ಸಿ ಎಷ್ಟಿರುತ್ತೋ ಅಷ್ಟೇ ಡಿ ಸಿ ಆಗಿರುತ್ತೆ ಅಂತ ನಾವು ಗಮನಿಸಬೇಕು. ನೆಕ್ಸ್ಟ್ ಎರಡನೇ ತ್ರಿಭುಜ ತಗೊಳ್ಳೋಣ. ದೊಡ್ಡ ತ್ರಿಭುಜ ತಗೊಳ್ಬೇಕಂತ ಹೇಳಿದ್ನಲ್ಲ, ತ್ರಿಭುಜ ಎ ಸಿ ಡಿಯನ್ನು ತಗೊಳ್ಳೋಣ. ತ್ರಿಭುಜ ಎ ಸಿ ಡಿಯಲ್ಲಿ, ತ್ರಿಭುಜ ಎ ಸಿ ಡಿಯಲ್ಲಿ ಎ ಸಿ ಏನಾಗುತ್ತೆ ಗೊತ್ತಾ? ಎ ಸಿ ಅನ್ನೋದು ಎ ಬಿ ಪ್ಲಸ್ ಬಿ ಸಿಗೆ ಈಕ್ವಲ್ ಆಗುತ್ತೆ. ಯಾವುದು? ಎ ಸಿ ಅನ್ನೋದು, ಎ ಸಿ ಬರ್ಕೊಂಡೇ ಬಿಡ್ತೀನಿ ಇಲ್ಲಿ, ಎ ಸಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ? ಎ ಬಿ ಪ್ಲಸ್ ಬಿ ಸಿ ಆಗಿರುತ್ತೆ. ಜೊತೆಗೆ ನಮಗೆ ತೀಟಾ ಬೆಲೆಯನ್ನು ಕೊಟ್ಟಿದ್ದಾರೆ. ತೀಟಾ ಎಷ್ಟಾಗಿರುತ್ತದು? 60 ಡಿಗ್ರಿ ಆಗಿರುತ್ತೆ ಅಂತ ನೋಡಿ. ಎಷ್ಟಾಗಿರುತ್ತೆ ಅದು? 60 ಡಿಗ್ರಿ ಆಗಿರುತ್ತೆ.
ಯಾವುದಿದು ತ್ರಿಭುಜ ಎ ಸಿ ಡಿಯಲ್ಲಿ ಇದು 60 ಡಿಗ್ರಿ ಅಂತ ತಗೊಳ್ಬೇಕು. ಮೊದಲಿದು 45 ಡಿಗ್ರಿ ಅದ. ಓಕೆ, ಈಗ ಈ ತ್ರಿಭುಜದಲ್ಲಿ ಯಾವುದು ಎ ಸಿ ಡಿನಲ್ಲಿ ಅಭಿಮುಖ ಬಾಹು ಅಪನ್ ಪಾರ್ಶ್ವಬಾಹು ತಗೊಳ್ಬೇಕು ಅಂತಂದರೆ ಟ್ಯಾನ್ ತೀಟಾ ಅನುಪಾತವನ್ನು ಯೂಸ್ ಮಾಡ್ಕೊಳ್ಬೇಕು. ಇಲ್ಲಿ ಟ್ಯಾನ್ ತೀಟಾ ಅಂತಂದರೆ ಎಷ್ಟು ಕೊಟ್ಟಿದ್ದಾರೆ 60 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದರೆ ಎ ಸಿ ಆಗಿರುತ್ತೆ ಅಪಾನ್ ಪಾರ್ಶ್ವಬಾಹು ಅಂತಂದರೆ ಡಿ ಸಿ ಆಗಿದೆ. ಟ್ಯಾನ್ 60 ಅಂದರೆ ಎಷ್ಟಾಗುತ್ತೆ √3 ಆಯಿತು ಇಸ್ ಈಕ್ವಲ್ ಟು ಎ ಸಿ ಅಂತಂದರೆ ಎಷ್ಟಾಗುತ್ತೆ ನೋಡಿ ಎ ಬಿ ಪ್ಲಸ್ ಬಿ ಸಿ ಅಪಾನ್ ಡಿ ಸಿ ಅಂದರೆ ಎಷ್ಟು ಅಂತ ಹೇಳಿ ನಾವು ಎಚ್ ಅಂತ ಹೇಳಿವಿ, ಎಚ್ ಅಂತ ಬರೆದೀನಿ. ಇಲ್ಲಿ √3 ಆಯಿತು, ಬೆಲೆ ಆದೇಶ ಮಾಡ್ತೀನಿ ನೋಡಿ. ಎ ಬಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ, ಎ ಬಿ ಅಂದರೆ 1.6 ಪ್ಲಸ್ ಬಿ ಸಿ ಅಂತಂದರೆ ಎಚ್ ಆಗಿದೆ ಅಪಾನ್ ಇದು ಎಚ್ ಆಯಿತು. ಓರೇ ಗುಣಾಕಾರ ಮಾಡಿಬಿಡ್ಲ, √3 ಇಂಟು ಎಚ್, √3 ಇಂಟು ಎಚ್ ಇಸ್ ಈಕ್ವಲ್ ಟು 1.6 ಪ್ಲಸ್ ಎಚ್ ಅಂತ ಹೇಳಿದೆ. ಈ ಎಚ್ಚನ್ನು ಲೆಫ್ಟ್ ಸೈಡ್ ತರ್ತೀನಿ. √3 ಇಂಟು ಎಚ್ ಮೈನಸ್ ಆಗತ್ತಲ್ಲ, ಅದು ಮೈನಸ್ ಎಚ್ ಇಸ್ ಈಕ್ವಲ್ ಟು 1.6. ಇಲ್ಲಿ ಎಚ್ ಕಾಮನ್ ತೊಗೊಂಡ್ಬಿಡ್ಲಿ, ಎಚ್ ಕಾಮನ್ ತೊಗೊಂಡಿವಿ ಅಂತಂದ್ರೆ ಇದು √3 ಆಯಿತು ಮೈನಸ್ ಎಚ್ ಕಾಮನ್ ಆಯ್ತು ಅಂದರೆ ಇಲ್ಲಿ 1 ಉಳೀತು ಇಸ್ ಈಕ್ವಲ್ ಟು ಇದು 1.6. ನಮಗೆ ಎಚ್ ಬೆಲೆ ಬೇಕಾಗಿದೆ ಇಲ್ಲಿ. ಹಾಗಾಗಿ ಇಲ್ಲಿ ಎಚ್ ಇಸ್ ಈಕ್ವಲ್ ಟು ಇದ್ರ ಜೊತೆ ಇದು ಡಿವೈಡ್ ಬರುತ್ತೆ ಅಂತ ಕಲ್ತೀವಲ್ಲ ನಾವು, √3 ಮೈನಸ್ 1, √3 ಮೈನಸ್ 1 ಇದು 1.6 ಅಂತ ಉಳಿತು. ನೋಡಿ, ಛೇದದಲ್ಲಿ √3 ಮೈನಸ್ 1 ಇದೆ, ದ್ವಿಪದ ಕರಣೆ. ಇದನ್ನು ನಾವು ಅಕರ್ಣೀಕಾರಕ ಮಾಡಬಹುದು. ಅಂದರೆ ಇದನ್ನು ಅಕರ್ಣೀಕರಿಸಿದೀವಿ ಅಂತಂದ್ರೆ ಛೇದ √3 ಮೈನಸ್ 1 ಇತ್ತಂತ ತಿಳ್ಕೊ, ಅದಕ್ಕೆ ಚಿಹ್ನೆ ಚೇಂಜ್ ಮಾಡಿ ಅಂಶ ಮತ್ತು ಛೇದಕ್ಕೆ ಗುಣಾಕಾರ ಮಾಡಬೇಕು. ಹಾಗಾಗಿ ಇಲ್ಲಿ √3 ಮೈನಸ್ 1 ಅಂತಂದರೆ √3 ಪ್ಲಸ್ 1 ಅಪಾನ್ √3 ಪ್ಲಸ್ 1 ಅಂತ ಆಗುತ್ತೆ. ಈ ಗುಣಾಕಾರ ಮಾಡ್ಕೊಂಡು ಬಿಡೋಣ. ಇಲ್ಲಿ ನೋಡಿ, ಎಚ್ ಇಸ್ ಈಕ್ವಲ್ ಟು 1.6 ಇಂಟು √3 ಪ್ಲಸ್ 1 ಅಂತ ಇತ್ತು. ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್ ಏನಂತಂದರೆ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಇತ್ತು. ಮೊದಲನೇ ಪದ ಮೈನಸ್ ಎರಡನೇ ಪದ, ಇಲ್ಲಿಯೂ ಸಹ ಮೊದಲನೇ ಪದ ಪ್ಲಸ್ ಎರಡನೇ ಪದ ಸೇಮ್ ಅದಾವಲ್ಲ. ಹಾಗಾಗಿ ಇಲ್ಲಿ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಸೂತ್ರ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅಂದರೆ ಇಲ್ಲಿ ಎ ಅಂದ್ರೆ √3 ಅಂತ ತಗೊಳ್ತೀನಿ, √3 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್. ಎಚ್ ಇಸ್ ಈಕ್ವಲ್ ಟು ಇದು 1.6 ಇಂಟು √3 ಪ್ಲಸ್ 1 ಇದೆಷ್ಟಾಗುತ್ತೆ ನೋಡಿ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, 3 ಉಳಿತು ಮೈನಸ್ 1 ವರ್ಗ 1 ಆಯಿತು. ಓಕೆ, ನೆಕ್ಸ್ಟ್ ಎಚ್ ಇಸ್ ಈಕ್ವಲ್ ಟು 1.6 ಇಂಟು √3 ಪ್ಲಸ್ 1 ಅಪಾನ್ 3 ಮೈನಸ್ 1 ಅಂದರೆ 2 ಆಯಿತು. 1.6ಕ್ಕೆ 2ರಿಂದ ಭಾಗಿಸ್ತೀನಿ, 2 ಒಂದಲೇ ಇದು ಚಿಕ್ಕದಿದೆ 0.8 ಎಷ್ಟು ಉಳಿತು. ಎಚ್ ಇಸ್ ಈಕ್ವಲ್ ಟು 0.8 ಇಂಟು √3 ಪ್ಲಸ್ 1 ಎಷ್ಟಾಯಿತು. ಎಚ್ ಅಂತಂದರೆ ಇಲ್ಲಿ ಎಚ್ ಅಂತಂದರೆ ಏನಂತ ತಗೊಂಡಿವಿ ನಾವು, ಎಚ್ ಅಂತಂದ್ರೆ ಪೀಠದ ಎತ್ತರ ಯಾವುದು ಬಿ ಸಿ, ಬಿ ಸಿ ಎಚ್ ಅಂತ ತಗೊಂಡಿವಿಲ್ಲ. ಬಿ ಸಿ ಅಂದ್ರೆ ಏನು, ಪೀಠದ ಎತ್ತರ. ದೇರ್ ಫೋರ್ ಪೀಠದ ಎತ್ತರ ಎಷ್ಟಾಯಿತು, 0.8 ಇಂಟು √3 ಪ್ಲಸ್ 1 ಮೀಟರ್ ಆಗಿದೆ. ಯಾವುದು ಈ ಪೀಠದ ಎತ್ತರ ಅಂದರೆ ಬಿ ಸಿಯ ಅಳತೆ 0.8 ಇಂಟು √3 ಪ್ಲಸ್ 1 ಮೀಟರ್ ಆಗಿರುತ್ತೆ. ಓಕೆ.